ಇನ್ನು ನಾನೇನು ಕದ್ದು ಮುಚ್ಚಿ ಹಣ ಕೊಟ್ಟಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷಕ್ಕಾಗಿ ದೇಣಿಗೆಯನ್ನ ಕೊಟ್ಟಿದ್ದೀವಿ, ಯಂಗ್ ಇಂಡಿಯಾಗೆ ದೇಣಿಗೆ ಕೊಟ್ಟಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ನಾನೇನು ಕದ್ದು ಮುಚ್ಚಿ ಕೊಟ್ಟಿದ್ದೀನೇನ್ರಿ, ನಮ್ಮ ಪಕ್ಷಕ್ಕೆ ನಾನು ದೇಣಿಗೆ ಕೊಟ್ಟಿದ್ದೀನಿ, ದೇಣಿಗೆ ಕೊಟ್ಟಿರೋದು ನಿಜ. ನಾನು 25 ಲಕ್ಷ ಹಣ ನೀಡಿರೋದು ಸತ್ಯ. ನಾನು ಮತ್ತು ನನ್ನ ಸಹೋದರ ಹಣ ಕೊಟ್ಟಿದ್ದೀವಿ. ನಾವು ಸಂಪಾದನೆ ಮಾಡಿರೋ ಹಣದಲ್ಲಿ ನಾವು ದೇಣಿಗೆ ಕೊಟ್ಟಿದ್ದೀವಿ, ಅದರಲ್ಲಿ ಏನು ತಪ್ಪು? ಎಸ್, ಯಂಗ್ ಇಂಡಿಯಾಗೆ ನಾವು ಡೊನೇಟ್ ಮಾಡಿರೋದು ನಿಜ ಅಂತ ಡಿಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್, ನಾವು ಸಂಪಾದನೆ ಮಾಡಿರುವಂತಹ ಹಣದಲ್ಲಿ ನಮ್ಮ ಪಕ್ಷಕ್ಕೆ ನಾವು ದೇಣಿಗೆ ಕೊಟ್ಟರೆ ಏನು ತಪ್ಪು? ನಾನೇನು ಕದ್ದು ಮುಚ್ಚಿ ಹಣ ಕೊಟ್ಟಿಲ್ಲ ಅಂತ ಮಾತಾಡಿದ್ದಾರೆ. ಅಲ್ಲೇನು ಚಿನ್ನದ ತಗಡ ಹಾಕ್ತಾರೋ ಬೋರ್ಡ್ಗೆ ಅಥವಾ ಈ ರಾಮಗೆ ಅವಮಾನ ರಾಮ ಅಂತಿದ್ರು. ರಾಮನಗರನ ನಾವೇನು ಚೇಂಜ್ ಮಾಡ್ತಾರೆ, ರಾಮನಗರ ಆಗಿರ್ತದೆ. ಇವರಾಕಿ ಹಾಸನದಿಂದ ಬಂದರು, ಇಲ್ಲೇ ಬಂದು ರಾಜಕಾರಣ ಹಾಸನ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಇವ್ರ ಹೆಸರು ಬಂದು HD ಕುಮಾರಸ್ವಾಮಿ, ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರಿ? ನಾವು ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಜಿಲ್ಲೆಯವರು. ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಮಡ್ರಾಸ್ನ ಚೆನ್ನೈ ಅಂತ ವಾಪಸ್ತಿದ್ದ ಬೇರೆ ಬೇರೆ ಅನೇಕ ಹಳ್ಳಿಗಳು ಇದು ನಮ್ಮ ಊರುಗಳೆಲ್ಲ ಅವರವರ ಮೊದಲಿಂದ ಇತಿಹಾಸಗಳಂತ ಗುಲ್ಬರ್ಗ, ಕಲಬುರಗಿ ಅಂತ ನಮ್ಮ ಜಿಲ್ಲೆ, ಅದು ಬೆಂಗಳೂರು ಜಿಲ್ಲೆಗೆ ಇಟ್ಟಿದ್ದೀವಿ. ಮೊದಲಿಂದನೂ ಕೂಡ ಇಟ್ಟಿದ್ದೀವಿ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ಲಿ. ಸರ್, ಅವರ ಆರೋಪ ಏನು ಸರ್? ರಿಯಲ್ ಎಸ್ಟೇಟ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ದೇವೆ. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು. ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು. ನಮ್ಮ ಬೆಲೆ ಜಾಸ್ತಿ ಆಗ್ಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕಬೇಕು, ಅಲ್ಲಿ ಉದ್ಯೋಗ ಸಿಗಬೇಕು, ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಆಸೆ. ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿತ್ತು, ಇದರಲ್ಲಿ ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಆ ಚಾರ್ಜ್ ಶೀಟ್ ಅಲ್ಲಿ ಡಿಕೆ ಬ್ರದರ್ಸ್ ಕೂಡ ಡೊನೇಟ್ ಮಾಡಿರುವಂತಹ ಅಂಶ ಉಲ್ಲೇಖ ಆಗಿದೆ. ಜೊತೆಗೆ ರೇವಂತ್ ರೆಡ್ಡಿ 4 ಜನರ ಮೂಲಕ ತಲಾ 80 ಲಕ್ಷ ಕಲೆಕ್ಟ್ ಮಾಡಿರುವಂತಹ ವಿಚಾರ ಕೂಡ ಉಲ್ಲೇಖ ಆಗಿದೆ. ಸದ್ಯ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಸದ್ಯ ಈ ಪ್ರಕರಣದ ಅಪ್ಡೇಟ್ಸ್ ಏನಿದೆ ಅಂಡ್ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತೋಷ್? ಇಂದಿರಾ, ಪ್ರಮುಖವಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಕರೆಸಿಕೊಳ್ಳುವ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸುಮನ್ ದುಬೆ ಹಾಗೂ ಸ್ಯಾಮ್ ಪಿತ್ರೋಡ ಈ 4 ಜನರ ಮೇಲೆ ಇದೀಗ ಇಡಿ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವುದಕ್ಕೆ ನಿನ್ನೆ ರೋಜಾವಿನ ಕೋರ್ಟಿಗೆ ಮುಂದಾಗಿರುವಂತದ್ದು. ಸಹಜವಾಗಿ ಈಗಾಗಲೇ 4 ಜನ ನಾಯಕರುಗಳಿಗೆ ಇಡಿ ಇಲಾಖೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದನ್ನಲ್ಲಿ ಗಮನಿಸಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಇದೀಗ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಹಾಗೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ 3 ಜನ ಹಾಗೂ ಉಳಿದಂತ ಬಹುತೇಕ ಕಾಂಗ್ರೆಸ್ನ ನಾಯಕರುಗಳೆಲ್ಲರೂ ಕೂಡ ದೇಣಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದೀಗ ಕಾಂಗ್ರೆಸ್ ಉಲ್ಲೇಖವನ್ನ ಮಾಡಿದೆ. ಆದ್ರೆ ಇದೀಗ ಇದು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಥವಾ ಬೇರೆ ಯಾವುದೇ ವ್ಯವಹಾರಗಳ ರೂಪದಲ್ಲಿ ಇದನ್ನು ನಡೆದಿದೆ ಅನ್ನುವಂಥದ್ರ ಬಗ್ಗೆ ಹಲವು ಅನುಮಾನಗಳು ಇದೀಗ ವ್ಯಕ್ತವಾಗ್ತಿದೆ. ಆ ನಿಟ್ಟಿನಿಂದಾಗಿ ಇದೀಗ ಬರೋಬ್ಬರಿ 5.80 ಕೋಟಿ ರೂಪಾಯಿ ದೇಣಿಗೆಯನ್ನ ಡಿಕೆ ಬ್ರದರ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡೋದಕ್ಕೆ ಮುಂದಾಗಿದೆ ಇಡಿ ಅಧಿಕಾರಿಗಳು. ಅದರ ಜೊತೆಗೆ ರೇವಂತ್ ರೆಡ್ಡಿ ಕೂಡ ಯಂಗ್ ಇಂಡಿಯಾ ಕಂಪನಿಗೆ ಲಿಮಿಟೆಡ್ಗೆ ದೇಣಿಗೆ ನೀಡಲಾಗಿದೆ. ಅದರ ಜೊತೆಗೆ ರೇವಂತ್ ರೆಡ್ಡಿ ಬಹುತೇಕ ನಾಯಕರುಗಳಿಗೆ ಈ ರೀತಿಯಾದಂತಹ ಒಂದು ಹಣವನ್ನು ನೀಡುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, ಈ ಒಂದು ಪ್ರಕರಣಗಳನ್ನ ಸಂತೋಷ್. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.